ಹೆತ್ತ ತಾಯಿಯನ್ನೇ ಕೊಂದಳ ಪಾಪಿ ಮಗಳು. ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಕತೆ ಕಟ್ಟಿದ ಪುತ್ರಿ. ಜ್ಯೋತಿಷಿ ಮಾತು ನಂಬಿ ತಾಯಿಯನ್ನೇ ಕೊಂದಳ ಪಾಪಿ. ಅಥವಾ ಬ್ಯಾಂಕ್ನಲ್ಲಿಟ್ಟಿದ್ದ ಹಣಕ್ಕಾಗಿ ಕೊಲೆ ಮಾಡಿದ್ಲ? ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಕೊಲೆ ರಹಸ್ಯ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಬೇಕಾದರೂ ಇರಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಿಲ್ಲ ಅಂತ ಹೇಳ್ತೇವೆ. ಮಕ್ಕಳಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿ ಇಡುವವಳು ಹೆತ್ತವಳು. ಮಕ್ಕಳಿಗಾಗಿ ಎಲ್ಲ ತ್ಯಾಗವನ್ನ ಮಾಡ್ತಾಳೆ. ಇಂತಹ ತ್ಯಾಗಮಯಿ ತಾಯಿಯನ್ನೇ ಪಾಪಿ ಮಗಳೊಬ್ಬಳು ಕೊಂದಿದ್ದಾಳೆ. ತಾಯಿಯನ್ನ ಕೊಂದು ಸಿನಿಮೀಯ ಕತೆ ಕಟ್ಟಿರೋ ಮಗಳು ಈಗ ಲಾಕ್ ಆಗಿದ್ದಾಳೆ. ಅಷ್ಟಕ್ಕೂ ಘಟನೆ ನಡೆದಿರೋದು ಎಲ್ಲಿ, ಕೊಲೆ ಆಗಿದ್ದಾದ್ರೂ ಯಾಕೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಅಮ್ಮ, ಮಗಳು ಹಾಗೂ ಅಳಿಯ ತುಮಕೂರು ನಗರದ ಬಂಡೇಪಾಳ್ಯ ಬಳಿಯ ಶ್ರೀನಗರದಲ್ಲಿ ವಾಸವಾಗಿದ್ರು. ತಾಯಿ ಪುಷ್ಪಲತಾಗೆ 55 ವರ್ಷ ವಯಸ್ಸಾಗಿದ್ದು 1 ವರ್ಷದ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ರು. ಮಗಳು ಸುಚಿತ್ರಾ ಹಾಗೂ ಅಳಿಯನ ಜೊತೆ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪುಷ್ಪಲತಾ ಮಂಡಿ ನೋವಿನಿಂದ ಹಾಸಿಗೆ ಹಿಡಿದಿದ್ಲು. ಆದರೆ ಕಳೆದ 2 ದಿನಗಳ ಹಿಂದಷ್ಟೇ ಪುಷ್ಪಲತಾ ನಿಗೂಢವಾಗಿ ಸಾವನ್ನಪ್ಪಿದ್ದು ಇದೀಗ ಕೊಲೆಯ ರಹಸ್ಯ ಬಯಲಾಗಿದೆ. ಹೆತ್ತ ಮಗಳೇ ತನ್ನ ಗಂಡನ ಜೊತೆ ಸೇರಿ ಹಾಸಿಗೆಯಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದು ಹೃದಯಾಘಾತವಾಗಿದೆ ಅಂತ ಕಥೆ ಕಟ್ಟಿದ್ಲಂತೆ. ರಾತ್ರಿ ತಾಯಿ ಪುಷ್ಪಲತಾ ಸಾವನ್ನಪ್ತಾ ಇದ್ದಂತೆ ಮಧ್ಯರಾತ್ರಿ ಸಂಬಂಧಿಕರಿಗೆ ಕರೆ ಮಾಡಿದ ಮಗಳು ತನ್ನ ತಾಯಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ. ತಾಯಿಯ ಕೊನೆಯಾಸೆಯಂತೆ ತಂದೆಯ ಪಕ್ಕವೇ ಮಣ್ಣು ಮಾಡಬೇಕು ಅಂತ ತುಮಕೂರು ಗ್ರಾಮಾಂತರ ಕ್ಷೇತ್ರ ಆಲಪನಹಳ್ಳಿಗೆ ತಾಯಿಯ ಮೃತದೇಹವನ್ನ ಕೊಂಡೊಯ್ಯಲಾಗಿತ್ತು. ಅಂತ್ಯಕ್ರಿಯೆ ವೇಳೆ ಮೃತ ಪುಷ್ಪಲತಾ ಮುಖದ ಮೇಲೆ ಗಾಯದ ಗುರುತುಗಳನ್ನು ಕಂಡ ಸಂಬಂಧಿಕರು ಅನುಮಾನಗೊಂಡು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಪುಷ್ಪಲತಾ ಹೃದಯಾಘಾತದಿಂದ ಸಾವನ್ನಪ್ಪಿಲ್ಲ, ಕೊಲೆಯಾಗಿದ್ದಾರೆ ಎನ್ನುವುದನ್ನ ಬಯಲು ಮಾಡಿದ್ದಾರೆ. ಪುಷ್ಪಲತಾರನ್ನ ಕೊಲೆ ಮಾಡಿದ್ದು ಮತ್ಯಾರೂ ಅಲ್ಲ, ಆಕೆಯ ಮಗಳೇ ಅನ್ನೋ ಕಠೋರ ಸತ್ಯ ಬಯಲಾಗಿದೆ. ಇನ್ನು 1 ವರ್ಷದ ಹಿಂದೆ ಮೃತ ಪುಷ್ಪಲತಾ ಗಂಡ ಬಾಬು ನಾಯಕ್ ಮೃತಪಟ್ಟಿದ್ರು. ತಂದೆಯ ಮುದ್ದಿನ ಮಗಳಾಗಿದ್ದ ಸುಚಿತ್ರಾ ತಂದೆಯ ಸಾವಿನಿಂದ ಚಿಂತೆಗೀಡಾಗಿದ್ಲು. ಇದೇ ದುಃಖದಲ್ಲಿ ಜ್ಯೋತಿಷಿಯೊಬ್ಬರನ್ನ ಭೇಟಿ ಮಾಡಿ ತನ್ನ ತಂದೆಯ ಸಾವಿನ ಬಗ್ಗೆ ಹೇಳಿಕೊಂಡಿದ್ದಾಳೆ. ಆದರೆ ಜ್ಯೋತಿಷಿ, ನಿನ್ನ ತಂದೆಯ ಸಾವಿಗೆ ನಿನ್ನ ತಾಯಿಯೇ ಕಾರಣ, ತಾಯಿ ಪುಷ್ಪಲತಾ ಮಾಟ ಮಂತ್ರ ಮಾಡಿಸಿದ್ರಿಂದ ಗಂಡ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದ್ದು, ಜ್ಯೋತಿಷಿ ಮಾತು ಕೇಳಿ ತಾಯಿಯನ್ನೇ ಕೊಂದಿದ್ದಾಳೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಮಗಳು ಸುಚಿತ್ರಾ ಕತೆ ಕಟ್ಟಿದ್ದಾಳೆ. ಇತ್ತ ಮೃತ ಪುಷ್ಪಲತಾ ಗಂಡ ಆಟೋ ಚಾಲಕರಾಗಿದ್ದು 2 ಸೈಟ್ಗಳಿದ್ದು ಅದರಲ್ಲಿ 1 ಸೈಟನ್ನ ಮಾರಾಟ ಮಾಡಿ ಅದರಲ್ಲಿ ಬಂದಿದ್ದ ಹಣದಲ್ಲಿ ಮನೆ ಕಟ್ಟಿಸಿ ಉಳಿದ 40 ಲಕ್ಷ ಹಣವನ್ನ ಆತನ ಗಂಡ ಬಾಬು ನಾಯಕ್ ತನ್ನ ಹೆಂಡತಿ ಪುಷ್ಪಲತಾ ಹೆಸರಲ್ಲಿ ಡೆಪಾಸಿಟ್ ಇಟ್ಟಿದ್ದು. ಆ ಹಣದ ಮೇಲೆ ಮಗಳು ಸುಚಿತ್ರಾ ಕಂಡು ಬಿದ್ದಿದ್ದು, ಹಣ ಕೊಡುವಂತೆ ತಾಯಿ ಜೊತೆಗೆ ಆಗಾಗ ಗಲಾಟೆ ಮಾಡ್ತಿದ್ಲಂತೆ. ಇದೇ ಹಣದ ವಿಚಾರಕ್ಕೆ ಮಗಳು ಸುಚಿತ್ರಾ ತಾಯಿ ಪುಷ್ಪಲತಾಳನ್ನ ಕೊಂದಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅವಳು ಬರ್ತಾಳೆ, ಈಗ ಒಬ್ಬಳೆ ಮಗಳು, ಈಗ ಸದ್ಯಕ್ಕೆ ಈ ಮುಂದೆ ಹಿಂಗ್ ಮಾಡೈತೆ. ಇದು ನಂಗೆ ರಾತ್ರಿನೇ ಗೊತ್ತಾಗ್ಬಿಟ್ಟಿದ್ರೆ ಒಂದು ಕೇಸ್ ಆದ್ರೂ ಆಗ್ಬಿಡ್ಲಿ, ಕತ್ತರಿಸ್ಬಿಟ್ಟು ಅವ್ರ ಮಗಳಿಗೆ ಮನಗಿಸ್ಬಿಡೀನಿ. ಹ್ಞೂನ್ರಿ, ಏನ್ರಿ ಮಕ್ಳಿಂದ ಕೆಲಸ ಮಾಡ್ತಾರಲ್ರಿ. ಮನೆ ಚೆನ್ನಾಗಿ ಕಟ್ಟವ್ರಲ್ಲಿ. ಚೆನ್ನಾಗಿ ಕಟ್ಟವ್ರೆ. ಏನ್ ಕೆಲಸ ಮಾಡ್ತಾ ಇದ್ದಿದ್ದು? ಆಟೋ ಓಡಿಸ್ತಿದ್ರು. ಜನ ಯಾವ ಜನ? ನಾಯಕರು. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜು. ಲವ್ ಮ್ಯಾರೇಜ್ ಮಾಡಿ ಆಗಿದ್ದ. ಇವಳು ಲಿಂಗಾಯತ ಹುಡುಗಿನ? ಇವರು ಅಷ್ಟೇ, ಇವರು ಲವ್ ಮ್ಯಾರೇಜ್. ಹೌದಾ? ಇವ್ರದ್ದು ಲವ್ ಮ್ಯಾರೇಜ್. ಇವಳಿಗೆ ತಂಗಿ ಮಗ್ಗೆ ಕೊಟ್ಟು ಮದುವೆ ಮಾಡಿದ್ವಿ. ಮಿಲ್ಟ್ರಿಯಾಗಿದ್ದವನು, ಅವನು ಬಿಟ್ಟು ಓಡ್ ಬಂದು ಇಲ್ಲಿ ಲವ್ ಮ್ಯಾರೇಜ್, ಇವ್ರು ಹೇಳ್ದಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಅವನು ಬಿಜಾಪುರ ಇದಕ್ಕೆ ಮಾಡ್ತಾ ಓದ್ಕೊಂಡಿದ್ದ. ಬಾ ಬೈಟ್ ಹಾಕೊಳ್ಳೋಣ.
ಅದು ಹೆಂಗ್ ಮಾಡ್ಕೊಂಡ್ಲೋ ಸದ್ಯ ಈ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತಾಯಿಯನ್ನ ಕೊಂದ ನೀಚ ಮಗಳು ಹಾಗೂ ಅಳಿಯನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪುಷ್ಪಲತಾಳನ್ನ ಜ್ಯೋತಿಷಿ ಮಾತು ಕೇಳಿ ಕೊಲೆ ಮಾಡಿದ್ರಾ ಅಥವಾ ಹಣಕ್ಕಾಗಿ ಕೊಲೆಯಾಗಿದೆಯಾ ಎಂಬ ಪ್ರಶ್ನೆಗೆ ಪೊಲೀಸರ ತನಿಖೆ ಬಳಿಕ ಉತ್ತರ ಸಿಗಲಿದೆ. ಅದೇನೇ ಆಗಲಿ, ಮಕ್ಕಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡೋ ತಾಯಿಯನ್ನೇ ಹೀನಾಯವಾಗಿ ಕೊಲೆ ಮಾಡಿದ್ದು ಮಾತ್ರ ದುರಂತ. ತಾಯಿಯನ್ನ ಕೊಂದ ತಪ್ಪಿಗೆ ಮಗಳು ಜೈಲು ಪಾಲಾಗಿದ್ದು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾಳೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.